ಹಾಯ್ ಫ್ರೆಂಡ್ಸ್, ಮತ್ತೊಂದು ಲವ್ ಸ್ಟೋರಿ. ನನಗೆ ನಯನ ಅವ್ರಿಗೆ ನೀವು ನಿಮ್ಮ ಹುಡುಗ ಸಿಕ್ಕಿದ್ರೆ ಅವ್ರ ಜೊತೆ ಫ್ರೆಂಡ್ ಆಗಿರಿ ಅಂತ ಹೇಳಿ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಯಾಕೆಂದರೆ ಇದು ಜ್ಯೋತಿ ಅನ್ನೋರು ಕಳಿಸಿದ್ದಾರೆ. ಇವರು ಕೂಡ ಇದೇ ಮಾತು ಹೇಳಿದ್ದಾರೆ. ಅಕ್ಕ, ದಯವಿಟ್ಟು ಮದುವೆ ಆಗಿರೋ ಹುಡುಗಿರಿಗೆ ಹಳೆ ಲವರ್ಗಳ ಜೊತೆ ಫ್ರೆಂಡ್ ಆಗಿರಿ ಅಂತ ಹೇಳಬೇಡಿ. ಯಾಕೆ ಈ ಥರ ಸ್ಟೋರಿಗಳು ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾನು ಯಾರು ಫ್ರೆಂಡ್ ಆಗಿರೋದೇ ಇಲ್ವಾ ಹಾಗಿದ್ರೆ? ಸರಿ, ಈ ಸ್ಟೋರಿನಲ್ಲಿ ಏನಾಯಿತು ಅಂತ ನೋಡೋಣ. ಜ್ಯೋತಿ ಇವರು ಕೂಡ ಇವ್ರಿಗೆ ಒಂದು ಪ್ರಪೋಸಲ್ ಬಂದಿತ್ತಂತೆ. ಇವರು 8th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಪ್ರಪೋಸಲ್ ಬಂದಿದ್ದನ್ನ ಅದು ಒಪ್ಕೊಂಡಿರಲಿಲ್ವಂತೆ. ಇವರು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರಂತೆ. ಮತ್ತು ಫಸ್ಟ್ PUCಗೆ ಹೋಗ್ಬೇಕಾದ್ರೆ ಇವ್ರಿಗೆ ಅದೇ ಹುಡುಗ ಮತ್ತೆ ಬಂದು ಪ್ರಪೋಸ್ ಮಾಡಿದಾಗ ಒಪ್ಕೊಂಡ್ರಂತೆ. ಜ್ಯೋತಿಯವರು ಒಪ್ಕೊಂಡು ತುಂಬ ಚೆನ್ನಾಗಿತ್ತಂತೆ ಅವ್ರ ಲವ್ ಸ್ಟೋರಿ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆಲ್ಲ ಗೊತ್ತಾಯ್ತಂತೆ. ಸೆಕೆಂಡ್ PUC ಮುಗಿಸಾದ್ಮೇಲೆ ಮನೇಲಿ ಗೊತ್ತಾದಾಗ ಹುಡುಗನ ಮನೆಯವ್ರು ಬಂದ್ಬಿಟ್ಟು ತುಂಬ ಡಿಮ್ಯಾಂಡ್ ಮಾಡಿದ್ರಂತೆ. ಅದು ಬೇಕು ಇದು ಬೇಕು ಅಂತ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಈ ಹುಡುಗಿ ಮನೆಯವ್ರಿಗೆ ಆಗೋದಿಲ್ಲ ಅಂದ್ರಂತೆ. ಒಪ್ಕೊಂಡಿದ್ರಂತೆ, ಆದರೆ ಡಿಮ್ಯಾಂಡ್ಗಳು ಜಾಸ್ತಿ ಆದಾಗ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಈ ಹುಡುಗ ಸಡನ್ನಾಗಿ ಹೇಳ್ದಂತೆ, ಇಲ್ಲ ನನಗೆ ಮನೇನ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ, ನನಗೆ ಇಬ್ಬರು ತಂಗಿಯಂದಿರೂ ಕೂಡ ಇದ್ದಾರೆ, ನಾನು ಬಂದರೆ ನಮ್ಮ ತಂಗಿಯಂದಿರಿಗೂ ಯಾರಾದರೂ ಮದುವೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ಇಬ್ಬರಲ್ಲೂ ಒಮ್ಮತದಿಂದ ಸಮ್ಮತಿಸಿ ಡಿವೈಡ್ ಆಗಿ ಮದುವೆ ಆದ್ರಂತೆ. ಬೇರೆ ಮದುವೆ ಆದ್ರಂತೆ. ಆ ಹುಡುಗನೂ ಬೇರೆ ಮದುವೆ ಆಯ್ತಂತೆ, ಈ ಹುಡುಗಿನೂ ಬೇರೆ ಮದುವೆ ಆಯ್ತಂತೆ. ಬೇರೆ ಮದುವೆ ಆದಮೇಲೆ ಮತ್ತೆ ಫೋನ್ ನಂಬರ್ ಎಲ್ಲೋ ಮೀಟ್ ಮಾಡಿದ್ರಂತೆ. ಈ ಹುಡುಗಿ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಆ ಹುಡುಗನ್ನ ಮೀಟ್ ಮಾಡಿದಾಗ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರಂತೆ. ಸರಿ, ಫ್ರೆಂಡ್ ಆಗಿರೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರಂತೆ. ಮಾತಾಡ್ತಾ ಇರಬೇಕಾದ್ರೆ ಹೀಗೆ ಫ್ರೆಂಡ್ ಆಗಿದ್ರಂತೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ರಂತೆ. ಎಷ್ಟೋ ತಿಂಗಳುಗಳು ಹೇಗೆ ಕಳೆದ್ವು ಅಂತಲೇ ಗೊತ್ತಾಗಿಲ್ಲ. ನಮ್ಮ ಮನೇಲಿ ಏನಾದರೂ ಒಳ್ಳೆಯದೇ ನಡೆದ್ರು ಕೆಟ್ಟದೇ ನಡೆದ್ರೂ ಅವ್ರ ಜೊತೆ ಶೇರ್ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಜ್ಯೋತಿಯವರು. ಸರಿ, ಶೇರ್ ಮಾಡಬೇಕಾದ್ರೆ ಜ್ಯೋತಿಯವ್ರಿಗೆ ಏನಾಗಿದೆ, ಈ ಹುಡುಗ ಒಂದಿನ ಸರಿ ಊರಿಗೆ ಬಾ ಮೀಟ್ ಮಾಡೋಣ ಅಂತ ಹೇಳುತ್ತಂತೆ. ಸರಿ, ಊರಿಗೆ ಬರಬೇಕಾದ್ರೆ ನಾನು ಹೇಳ್ತೀನಿ, ಅವಾಗ ಮೀಟ್ ಮಾಡೋಣ ಅಂತ ಆ ಹುಡುಗಿ ಹೇಳಿದಾಗ ಸರಿ ಬಾ ಅಂತ ಹೇಳಿದಾಗ ಈ ಹುಡುಗಿ ಹೇಳ್ದಂತೆ, 2 ದಿನದಲ್ಲಿ ನಾನು ಊರಿಗೆ ಬರ್ತೀನಿ, ಸಿಗು ಬಸ್ ಸ್ಟ್ಯಾಂಡ್ನಲ್ಲಿ, ನಾನು ನಿನ್ನನ್ನು ಮಾತಾಡಿಸ್ಕೊಂಡು ನಾನು ಊರಿಗೆ ಹೋಗ್ತೀನಿ ಹಾಗೇನೆ ಅಂತ ಹೇಳಿದಾಗ, ಎಲ್ಲಿ ಊರಿಗೆ ಹೋಗೋದು ನೀನು? ಇಲ್ಲ, ಊರಿಗೆಲ್ಲ ಹೋಗಂಗಿಲ್ಲ, ನನ್ನ ಜೊತೆ ನೀನು ಸ್ಟೇ ಮಾಡು ಅಂತ ಹೇಳ್ತಂತೆ ಅವಳು. ಎಲ್ಲರೂ ಇದೆನಾ? ಆವಾಗ ಆ ಹುಡುಗ ಆ ಥರ ಹೇಳಿದಾಗ ಈ ಹುಡುಗಿ ಅಂತಂತೆ, ಸ್ಟೇ ಮಾಡೋದಕ್ಕೆಲ್ಲ ಆಗೋದಿಲ್ಲ, ಹೋಗಿ ಇವತ್ತು ಬೆಳಿಗ್ಗೆ ನಾನು ಹೊರಟ್ರೆ ನೈಟು ಮನೆಗೆ ಹೋಗ್ಬಿಟ್ಟು ಒಂದಿನ ಮಾತ್ರ ಅಲ್ಲಿದ್ಬಿಟ್ಟು ಮತ್ತೆ ನಾನು ವಾಪಸ್ ಬರಬೇಕಾಗತ್ತೆ, ನಾನು ಸ್ಟೇ ಮಾಡೋಕ್ಕಾಗೋದಿಲ್ಲ, ಎಲ್ಲಿ ಸ್ಟೇ ಮಾಡೋದು, ಏನಕ್ಕೆ ಸ್ಟೇ ಮಾಡೋದು ಅಂತ ಹುಡುಗಿ ಕೇಳಿದಾಗ ಹುಡುಗ ಅಂತಂತೆ, ಇಲ್ಲ ನನ್ನ ಜೊತೆ ಇರು ನೀನು, ನನಗೆ ನಿನ್ನ ಜೊತೆ ಇರಬೇಕಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಹುಡುಗಿ, ನೀನು ಒಳ್ಳೆ ರೀತಿಲಿ ಹೇಳ್ತಾ ಇದೆಯಾ ಕೆಟ್ಟ ರೀತಿಲಿ ಹೇಳ್ತಾ ಇದೆಯಾ ನನಗೆ ಗೊತ್ತಿಲ್ಲ, ನಾನಂತೂ ನಿನ್ನ ಜೊತೆ ಸ್ಟೇ ಮಾಡೋಕ್ಕಾಗಲ್ಲ ಅಂತ ಹೇಳ್ದ. ಸರಿ, ಓಕೆ, ಸ್ಟೇ ಮಾಡೋದಕ್ಕೆ ಏನಕ್ಕಾಗಲ್ಲ ಅಂತ ಈ ಹುಡುಗ ಕೇಳಬೇಕಾದ್ರೆ, ಯಾಕೆ ನಿನ್ನ ಜೊತೆ ನಾನು ಇರಬೇಕು, ಅದು ನೀನು ರಾತ್ರಿ ಹೊತ್ತಿರು ಅಂತ ಕೇಳ್ತಾ ಇದೆಯಾ, ಬೇಕಿದ್ರೆ ಒಂದು ಒಳ್ಳೆ ರೀತಿಲಿ ಅಂದರೆ ಬಸ್ ಸ್ಟ್ಯಾಂಡಲ್ಲಿ 10 ನಿಮಿಷ ಕೂತ್ಕೊಂಡು ಮಾತಾಡೋಣ, ಇಲ್ಲಾಂದರೆ ಯಾವುದಾದ್ರೂ ಹೋಟೆಲ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ತಿಂಡಿ ತಿಂತ ಮಾತಾಡೋಣ, ಅದನ್ನು ಬಿಟ್ಟು ನಿನ್ನ ಜೊತೆ ಉಳ್ಕೊಳ್ಳೋ ಅಂಥ ಕೆಲಸ ಎಲ್ಲ ನಾನು ಮಾಡಲ್ಲ ಅಂತ ಹೇಳಿದಾಗ, ಏನೇನು ನನ್ನನ್ನು ಲವ್ ಮಾಡಿಬಿಟ್ಟು ಇನ್ನೊಬ್ಬನ ಕಟ್ಕೊಂಡಿದ್ಯಾ, ನೀನೇನು ಸಾಚಾನ, ನನ್ನ ಜೊತೆ ಉಳ್ಕೊಳ್ಳೋದಕ್ಕೆ ನಿನಗೇನು, ನಾನು ಒಬ್ಬನ್ನೇ ಲವ್ ಮಾಡಿದ್ಯಾ, ಇಲ್ಲ ಇನ್ನೂ ಯಾವನಿಗಾದರೂ ನನಗೆ ಯಾಮಾರಿಸ್ದಂಗೆ ಯಾಮಾರಿಸ್ಬಿಟ್ಟು ಅವನನ್ನು ಕಟ್ಕೊಂಡಿರ್ತೀಯಾ ನೀನು ಅಂತ ಕೇಳ್ತಂತೆ. ಆವಾಗ ಹುಡುಗಿ ಹೇಳ್ತಂತೆ, ನೀನು ನನ್ನ ಚೈಲ್ಡ್ಹುಡ್ಡಿಂದ ನೀನು ನನ್ನನ್ನು ನೋಡಿದ್ಯಾ, ನಾನು ಚಿಕ್ಕವಳಿರ್ಬೇಕಾದ್ರಿಂದನೂ ನಾನು ನಿನ್ನ ಪ್ರಪೋಸಲ್ನೇ ಒಪ್ಕೊಂಡಿರಲಿಲ್ಲ, ಅಂಥದ್ರಲ್ಲಿ ಇಲ್ಲ ನಿನ್ನನ್ನು ಮದುವೆ ಆಗದೆ ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಕೇಳಿದ್ನ,
ನಿಮ್ಮ ಮನೆ ಜನ ಮಾಡಿದ ಕೆಲಸಕ್ಕೆ ನಾನೇನು ಮಾಡಲಿ, ಸರಿ ನೀನಾದರೂ ನನ್ನನ್ನು ಕರ್ಕೊಂಡೋಗಿ ಮದುವೆ ಆಗ್ತೀಯ ಅಂತ ಅಂದ್ಕೊಂಡಿದ್ದೆ, ಬಟ್ ನೀನು ಆ ಕೆಲಸ ಮಾಡಲಿಲ್ಲ. ಇವಾಗ ಬಂದ್ಬಿಟ್ಟು ನನ್ನ ಜೊತೆ ಇರುವಂತ ಇದೆಯಲ್ಲ, ನನ್ನ ಗಂಡನಿಗೆ ಗೊತ್ತಾದರೆ ಏನು ಅಂತ ಕೇಳ್ತಂತೆ. ಅದಕ್ಕೆ ಆ ಹುಡುಗ ಹೇಳ್ತಂತೆ, ನಿನ್ನ ಗಂಡಂಗೆ ಏನು ಗೊತ್ತಿಲ್ವಾ ಅಂತ ಹೇಳಿದಾಗ, ನಾನು ಹೇಳ್ಕೊಂಡಿದ್ದೀನಿ, ಈ ಥರ ಒಂದು ಹುಡುಗನ ಲವ್ ಮಾಡಿದೆ, ಹುಡುಗನ ಬಂದು ಹಿಂಗೆ ಹುಡುಗಿನೂ ಕೇಳ್ತು, ಆದರೆ ಈ ಥರ ಆಗಿದೆ ಅಂತ ನಾನು ಹೇಳ್ಕೊಂಡಿದ್ದೀನಿ ನನ್ನ ಗಂಡಂಗೆ ಅಂತ ಹೇಳಿದಾಗ, ಇನ್ನೇನು ಹೇಳ್ಕೊಂಡಿರ್ಬೇಕಾದ್ರೆ ಲವ್ ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ಇನ್ನೇನು, ನಿನ್ನ ಗಂಡ ಆದರೆ ನನಗೇನು, ಫಸ್ಟು ನೀನು ನನಗೆ ಲವ್ವರು. ಎಲ್ಲ ಹುಡುಗರದು ಇದೇ ಡೈಲಾಗ, ಫಸ್ಟು ನೀನು ನನಗೆ ಲವ್ವರು, ಆಮೇಲೆ ಅವನಿಗೆ ನೀನು ಹೆಂಡ್ತಿ, ನೀನು ನನ್ನ ಜೊತೆ ಬಂದು ಸ್ಟೇ ಮಾಡಲೇಬೇಕು, ನಾನು ನಿನ್ನ ಜೊತೆ ಇರಲೇಬೇಕು ಅಂತ ಹೇಳಿದಾಗ ಆ ಹುಡುಗಿ ಅವ್ರ ಅಮ್ಮನ ಬಗ್ಗೆ, ಅವ್ರ ಅಕ್ಕ ತಂಗಿಯರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಂತೆ. ಕೊನೆಗೆ ಆ ಹುಡುಗಿ ಕೇಳ್ತಂತೆ, ಜ್ಯೋತಿ ಅವ್ರು ಕೇಳಿದ್ರಂತೆ, ನೀನು ಮದುವೆ ಆಗಿದೆಯಲ್ಲ ಹುಡುಗಿ, ಅವಳೇನಾದರೂ ಲವ್ವರ್ ಜೊತೆ ಹೋಗ್ತೀನಿ ಅಂದರೆ ನೀನು ಹಂಗೆ ಕಳಿಸ್ಕೊಡ್ತೀಯ ಅಂತ ಹೇಳಿಕ್ಕೆ, ನಾನು ನನ್ನ ಹೆಂಡ್ತಿನ ಕೇಳಿದೆ ನೀನು ಯಾರನ್ನಾದರೂ ಲವ್ ಮಾಡಿದ್ಯಾ ಅಂತ. ಅವಳು ಹೇಳಿದ್ಲು ನಾನು ಯಾರನ್ನೂ ಲವ್ ಮಾಡಿಲ್ಲ ಅಂತ. ಅವಳು ಕೇಳೋದಿಲ್ಲ ಯಾವನ ಜೊತೆನೂ ಹೋಗ್ತೀನಿ ಅಂತ, ನೀನು ಲವ್ ಮಾಡಿದ್ಯಲ್ಲ ನೀನು ಬಾ ಅಂತ ಕರೆದ್ರಂತೆ. ಅವ್ರಿಗೆ ಕರೆದ್ರಂತೆ ಅಂತ ಬೇರೆ ಮರ್ಯಾದೆ ಕೊಡ್ಬೇಕು, ಕರೆದ್ನಂತೆ ಇದೇ ಸರಿ ಅವನಿಗೆ. ಆ ನಾಯಿ ಕರೀತಂತೆ, ಇದು ಓಕೆ. ಆವಾಗ ಇವ್ರು ಹೇಳಿದ್ರಂತೆ, ಯಾವ ಹುಡುಗಿನೂ ಕೂಡ ಹೇಳ್ಕೊಳ್ಳೋದಿಲ್ಲ, ನಾನು ನನ್ನ ಗಂಡನ ಜೊತೆ ಏನು ಮುಚ್ಚಿಡಬಾರ್ದು ಅಂತ ಹೇಳ್ಕೊಂಡಿದ್ದೀನಿ. ನಿನ್ನ ಹೆಂಡತಿ ಎಷ್ಟು ಜನರ ಜೊತೆ ಆಡಿರ್ತಾಳೋ ಏನೋ ನನಗೆ ಗೊತ್ತಿಲ್ಲ. ಒಂದು ಲವ್ ಸ್ಟೋರಿ 2 ಲವ್ ಸ್ಟೋರಿ ಇದ್ದಿದ್ದಿದ್ರೆ ನಿನ್ನ ಜೊತೆ ಹೇಳ್ಕೊಂಡಿರ್ತಿದ್ಲೋ ಏನೋ, ಆದರೆ ಅವಳಿಗೆ ತುಂಬ ಲವ್ ಸ್ಟೋರಿ ಇದೆ ಅನಿಸುತ್ತೆ, ಅದಕ್ಕೆ ನಿನ್ನ ಜೊತೆ ಹೇಳ್ಕೊಂಡಿಲ್ಲ. ನಾನು ಆ ಥರ ಅಲ್ಲ, ನನ್ನ ಗಂಡನಿಗೆ ನಾನು ಮೋಸ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಗಂಡನ ಜೊತೆ ನಾನು ಮೊದಲನೇ ದಿನ ನನ್ನ ಮದುವೆ ಆಗೋ ಹಿಂದಿನ ದಿನವೇ ನಾನು ಹೇಳ್ಕೊಂಬಿಟ್ಟಿದ್ದೀನಿ ಅವ್ರ ಜೊತೆ. ಇದೆಲ್ಲ ತೊಂದರೆ ಇಲ್ಲ ಬಿಡಪ್ಪ, ಎಲ್ಲರ ಜೀವನದಲ್ಲೂ ನಡೆಯೋದೆ ಅಂತ ಅವ್ರು ಹೇಳಿದ್ರು. ನಿನ್ನಂಥ ಒಂದು ಸಹವಾಸ ಮಾಡಿದ್ದಕ್ಕೆ ನನಗೆ ಇದು ಬೇಕಾಗಿದೆ ಅಂತ ಹೇಳ್ಬಿಟ್ಟು, ಇನ್ನು ಯಾವತ್ತೂ ಫೋನ್ ಮಾಡಬೇಡ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರಂತೆ. ನೀವು ಇನ್ನೂ ಚೆನ್ನಾಗಿ ಬೈಬಹುದಾಗಿತ್ತು ಜ್ಯೋತಿಯವರೇ. ಯಾವ ಮಟ್ಟಿಗೆ ಅಂದರೆ, ಅವನು ಇನ್ಯಾವತ್ತೂ ಯಾವುದೇ ಹೆಣ್ಮಕ್ಳು ಸಹವಾಸಕ್ಕೂ ಹೋಗಬಾರ್ದು, ಆ ಥರ ಬೈಬೇಕಾಗಿತ್ತು ಅವನಿಗೆ. ಆ ಥರ ಹೇಳ್ಬಿಟ್ಟು ಕಟ್ ಮಾಡಿದ್ರಂತೆ. ಕಟ್ ಮಾಡಾದ್ಮೇಲೆ ಎಲ್ಲದರಲ್ಲೂ ಬ್ಲ್ಯಾಕ್ ಮಾಡಿದ್ರಂತೆ. ಫೇಸ್ಬುಕ್ನಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕಾಲ್ ಮಾಡು ಅಂತ ಕೇಳ್ತಾ ಇದ್ದಾನಂತೆ. ಅದು ಒಂದು ಜನ್ಮ, ನಾಯಿ ಜನ್ಮ. ಸರಿ, ಓಕೆ, ನಿಜ ತಪ್ಪೇನೆ. ಹುಡುಗಿರು ಮದುವೆ ಆದಮೇಲೆ ಎಕ್ಸ್ ಲವರ್ಗಳ ಜೊತೆ ಫ್ರೆಂಡ್ ಆಗಿರೋದು ತುಂಬ ದೊಡ್ಡ ತಪ್ಪು ಅನ್ನಿಸ್ತಿದೆ. ಈ ಸ್ಟೋರಿಗಳನ್ನ ಕೇಳಾದ್ಮೇಲೆ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಜ್ಯೋತಿ ಅವರೇ, ನೀವು ನಿಮ್ಮ ಲವ್ ಸ್ಟೋರಿನ ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ. ಏಕೆಂದರೆ ನಿಮ್ಮಿಂದಾಗಿ ಸ್ವಲ್ಪ ಹೆಣ್ಮಕ್ಳು ಆ ಥರ ಒಂದು ನಿರ್ಧಾರ ಮಾಡೋದನ್ನು ತಪ್ಪುತ್ತೆ ಅನಿಸುತ್ತೆ. ನೆಕ್ಸ್ಟ್ ಏನಾದರೂ ನನ್ನ ವೀಡಿಯೋಗಳನ್ನ ಯಾರಾದರೂ ನೋಡಿದ್ರೆ ಹುಡುಗಿರು, ಈ ಥರ ಆಗ್ಬೋದೇನೋ ಅಂತ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇರ್ತಾರೆ ಅಂತ. ಎಲ್ಲ ಹುಡುಗರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ವೇನೋ, ನನಗೆ ಗೊತ್ತಿಲ್ಲ. ಆದರೆ ಇವಾಗ ಹೇಳಿದಂಥ 2 ಸ್ಟೋರಿಲಿದ್ದ ಹುಡುಗರು ಕೂಡ ಕೆಟ್ಟವರೇನೆ. ದಯವಿಟ್ಟು ಹುಡುಗಿರೇ ಹುಷಾರಾಗಿರಿ. ಹುಡುಗರಿಗೂ ಕೂಡ ಕೇಳ್ಕೊಳ್ಳೋದು ಏನಂದರೆ, ಒಂದು ಹುಡುಗಿ ನಿಮಗೆ ನಂಬಿಕೆ ಇಟ್ಟು ಗಂಡ ಇದ್ರೂ ಕೂಡ ನಿಮ್ಮ ಜೊತೆ ಮಾತಾಡ್ತಾಳೆ ಅಂದರೆ, ಆ ರಿಲೇಷನ್ಶಿಪ್ಗೆ ಅವಳು ಎಷ್ಟು ಬೆಲೆ ಕೊಡ್ತಾ ಇರ್ಬೋದು ಅಂತ ತಿಳ್ಕೊಳ್ಳಿ. ದಯವಿಟ್ಟು ಯಾವ ಹುಡುಗಿಗೂ ಹರ್ಟ್ ಮಾಡೋದಕ್ಕೆ ಹೋಗಬೇಡಿ, ಸರಿನಾ? ಯಾಕೆಂದರೆ ಹುಡುಗರ ಥರ ಇರಲ್ಲ ಹುಡುಗಿರ ಜೀವನ. ತುಂಬ ಅಂದರೆ ತುಂಬ ಅಡಚಣೆಗಳು. ನಿಮಗೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮ್ಮ ಮನೇಲಿ ನಿಮಗೆ ಯಾರಾದರೂ ಬೈತಾ ಇರ್ತಾರೆ ಅಂದ್ಕೊಳ್ಳಿ, ನೀವು ಎದ್ದೋಗ್ಬಿಡ್ಬೋದಲ್ವ ಮನೆಯಿಂದ ಹೊರಗಡೆ. ಆದರೆ ಒಂದು ಹುಡುಗಿಗೆ ಆ ಜಾಗದಿಂದ ಎದ್ದು ಬೇರೆ ರೂಮ್ಗೆ ಹೋಗೋದಕ್ಕೂ ಹಕ್ಕಿರಲ್ಲ. ಹುಡುಗರು ಎದ್ದು ಯಾರಾದರೂ ಮನೇಲಿ ಏನಾದರೂ ಕೆಟ್ಟದಾಗಿ ಮಾತಾಡ್ತಾಯಿದ್ರು, ಇಲ್ಲ ಏನಾದರೂ ಒಂದು ಬುದ್ಧಿ ಮಾತು ಹೇಳ್ತಾಯಿದ್ರು, ಹುಡುಗರು ಹೊರಗಡೆ ಹೋಗ್ಬಿಟ್ಟು ಗಾಡಿ ತೊಗೊಂಡು ಹೊರಟೋಗ್ತಾರೆ, ಫ್ರೆಂಡ್ಗಳ ಜೊತೆ ಹೊರಟೋಗ್ತಾರೆ. ಹುಡುಗಿರಿಗೆ ಆ ಥರ ಇರಲ್ಲ ಜೀವನ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ತಾರೆ ಹುಡುಗಿರು ಅಂದರೆ ಅವರ ಒಂದು ಭಾವನೆಗೆ ಬೆಲೆ ಕೊಡಿ ದಯವಿಟ್ಟು, ಸರಿನಾ? ಎಲ್ಲ ಹುಡುಗರು ಆ ಥರ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ.
ಓಕೆ, ಈ ಸ್ಟೋರಿನ ಇಲ್ಲಿಗೆ ಮುಗಿಸೋಣ. ನೀವು ಯಾವುದಾದ್ರೂ ಸ್ಟೋರಿಗಳಿದ್ದರೆ ಹಂಚ್ಕೊಬೋದು ನೀವು ನನ್ನ ಜೊತೆ. ಮತ್ತು ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.